ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇವತ್ತಿನ ತರಗತಿಯಲ್ಲಿ ಮೊದಲನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರ್ತಕ್ಕಂತಹ ಗಂಗಾಮಾಯಿ ಕವಿತೆಯ ಬಗ್ಗೆ ಭಾಗ 2 ಆ ಒಂದು ಕವಿತೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೇನೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಈ ಒಂದು ವಿಡಿಯೋವನ್ನ ಅಥವಾ ಈ ಒಂದು ಕವಿತೆಯ ವಿವರಣೆಯನ್ನ ಅಂತ ಹೇಳ್ತಾ, ನೋಡಿ ನಾನು ಹಾಲೆ ಹೇಳಿದ ಹಾಗೆ SCP ಬಗ್ಗೆ ಅಥವಾ SCP ಪಠ್ಯ ಆಧಾರಿತವಾಗಿರ್ತಕ್ಕಂತಹ ಒಂದು ಕವಿತೆ ಇದು. ಗಂಗಾಮಾಯಿ ಅನ್ನುವಂತಹ ಒಂದು ಕವಿತೆ. ಈ ಕವಿತೆಯಲ್ಲಿ ನಿಮ್ಗೆ ಸುಮಾರು 16 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗೇನೆ 6 ಅಂಕದ ಭಾವಾರ್ಥವನ್ನ ಕೇಳ್ತಕ್ಕಂಥದ್ದು. ಅದಕ್ಕಾಗಿ ನಾನು ಒಂದೊಂದೇ ಪದ್ಯವನ್ನ ಆ ಕವಿತೆಯ ಒಂದೊಂದೇ ಸಾಲುಗಳನ್ನ ಓದ್ತಾ ಒಂದೊಂದೇ ಪದ್ಯಗಳನ್ನ ಓದಿ ಅದರ ವಿವರಣೆಯನ್ನ ನಿಮಗೆ ನೀಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಪರೀಕ್ಷೆಯಲ್ಲಿ 6 ಅಂಕದ ಪ್ರಶ್ನೆಗಳು ಕೇಳಿದಂತಹ ಸಂದರ್ಭದಲ್ಲಿ ಅಥವಾ ಭಾವಾರ್ಥವನ್ನ ಕೇಳಿದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಗೊಂದಲಗಳಾಗಬಾರ್ದು ಅನ್ನೋದೇ ನನ್ನ ತರಗತಿಯ ಉದ್ದೇಶ. ಹಾಗಾಗಿ ಇನ್ಯಾಕ್ ತಡ, ಈಗ ನೇರವಾಗಿ ತರಗತಿಯನ್ನ ಪ್ರಾರಂಭ ಮಾಡೋಣ. ನೋಡಿ, ಈಗ ಎರಡನೇ ಕವಿತೆ ಅಥವಾ ಎರಡನೇ ಪದ್ಯದಲ್ಲಿ ಆ ಕವಿತೆಯ ಎರಡನೇ ಪ್ಯಾರ ಅಥವಾ ಎರಡನೇ ಪದ್ಯದಲ್ಲಿ ಗಮನಿಸೋದಾದ್ರೆ ನೋಡಿ, ಇಲ್ಲಿ ಕವಿ ಎಷ್ಟರ ಮಟ್ಟಿಗೆ ಯಾವ ಒಂದು ಅದ್ಭುತವಾಗಿ ದಿನಕರನನ್ನ, ಸೂರ್ಯೋದಯದ ವರ್ಣನೆಯನ್ನ ಯಾವ ರೀತಿ ವರ್ಣಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಹಾಗೇನೆ ಗಂಗಾಮಾಯಿ ಕೆರೆಯ ಉಪಯೋಗವೇನು, ಏನಿಗೆ ಇಡೀ ಆ ಊರಿಗೆ ಗಂಗಾಮಾಯಿ ಕೆರೆಯಲ್ಲಿ ಆ ಊರಿನಲ್ಲಿರ್ತಕ್ಕಂತಹ ವಸ್ತುಗಳಾಗಿರ್ಬೋದು ಅಥವಾ ವ್ಯಕ್ತಿಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಎಷ್ಟರ ಮಟ್ಟಿಗೆ ಈ ಗಂಗಾಮಾಯಿ ಕೆರೆ ಉಪಯೋಗ ಆಗ್ತಾ ಇತ್ತು ಅಥವಾ ಇದರ ಪ್ರಯೋಜನವನ್ನ ಪಡ್ಕೊಳ್ತಾ ಇದ್ರು ಅನ್ನೋದನ್ನ ನಾವು ಇವತ್ತಿನ ತರಗತಿಯಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇದ್ರ ಬಗ್ಗೆ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು ಅನ್ನೋದನ್ನ ನಾವು ಗಮನಿಸೋದಾದ್ರೆ ನೋಡಿ, ಸೂರ್ಯೋದಯ ಮತ್ತು ಅದರ ನಂತರದ ಘಟನೆಗಳು ಗಂಗಾಮಾಯಿ ಕವಿತೆಯಲ್ಲಿ ಹೇಗೆ ನಿರೂಪಿತಗೊಂಡಿದೆ ವಿವರಿಸಿ ಅಂತ ನಿಮಗೆ ನೇರವಾಗಿ ಪ್ರಶ್ನೆಗಳನ್ನು ಕೂಡ ಕೇಳುವಂತ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಭಾವಾರ್ಥ ಮತ್ತೆ ಪ್ರಶ್ನೆ ಎರಡೂ ಕೂಡ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಏನ್ ಹೇಳ್ತೀನಿ ಈ ಒಂದು ಪ್ರಶ್ನೆಗೆ ಇದೆಲ್ಲವೂ ಕೂಡ ಉತ್ತರವಾಗಿರುತ್ತೆ. ಭಾವಾರ್ಥ ಪದ್ಯವನ್ನ ಓದ್ತೀನಿ, ಅದರ ತಾತ್ಪರ್ಯವನ್ನು ಗಮನಿಸ್ತಾ ಹೋಗ್ಬೋದು. ನೋಡಿ, ಇಲ್ಲಿ ಮೂಡಣದ ಮುದಿಕರು ಹೊಡೆದು ನೆತ್ತರು ಕೀವು ಸೋರಿತೋ. ಮೂಡಣದ ಮುದಿಕರು ಹೊಡೆದು ನೆತ್ತರು ಕೀವು ಸೋರಿತೋ. ಸುರುವಾಯಿತಲ್ಲಿ ಚಲನೆ ತೆರೆಯ ಮಿಡಿನಾಗರಗಳೆದ್ದು. ಇಲ್ಲಿ ಮುರಿದಾಡಿ ಮಣಿದು ಹೊಡ ಮರಳಿ ತುಳುಕು ಬಿದ್ದಾಡಿ ಮೂಡಿದ್ದು. ಬಾವಲಿಯ ಇಂಡು ಗೆರೆಗೆರೆಯಾಗಿ ಹಂಚಿ ಹಲವರಾಗಿ ಸುಕ್ಕುಗಟ್ಟಿ ಇಲ್ಲಿ ಸುತ್ತುವವು. ಇಲ್ಲಿ ರಾಡಿ ಗಿಜಿ ಕೆಸರು ನೀರಲ್ಲಿ ಅಂಗಾತ ತೇಲುವ ಚಿಳಿಮಿಳಿ ಮೀನ ಹೆಕ್ಕಿ ತಿನ್ನುತ್ತಾ ತಿರುಗುವವು. ಒಂಟಿ ಕಾಲಿನ 108 ಬಕ. ತೊಡಗುವರು ಮಂದಿ ಈ ನೀರ ಬಳಸುವುದಕ್ಕೆ ಕುಡಿಯುವುದಕ್ಕೆ ಮೀಯಲಿಕ್ಕೆ ದನದ ಸಗಣಿ ಮೈಗಂಜಲಗಳ ತೊಳೆಯಲಿಕ್ಕೆ. ನಮ್ಮಪ್ಪ ಬೀರಪ್ಪನ ಪಾದ ಪಡೆಕೊಳ್ಳುವುದಕ್ಕೆ. ಹಡೆದವ್ವ ಕರ್ರವ್ವನ ಕರಿಮೆ ಎರೆಯಲಿಕ್ಕೆ. ಹೊರಗಡೆ ಹೇಲು ಹುಚ್ಚೆ ಬೋಳಿಯರ ಮೊಡಿ ಹೊದ್ದೆಗೆ ಭಟ್ಟರ ರಾಚಮನಕ್ಕೆ ಅದಕ್ಕೆ ಇದಕ್ಕೆ ಎದಕು. ಒಟ್ಟು ಖರ್ಚಾದ ಕೆರೆಯ ನೀರು ಬಚ್ಚಲಿನ ಇಳಿಜಾರಿನ ಗಂಟ ಹರಿದು ನೀರ್ಲಿ ಕೆರೆಯ ಸೇರುವ ದಿನನಿತ್ಯದ ವ್ಯವಹಾರ ಈ ಕೆರೆಯ ಚಮತ್ಕಾರ ಅನ್ನುವಂತಹ ಈ ಸಾಲುಗಳನ್ನ ಗಮನಿಸ್ತಾ ಹೋದ್ರೆ ಇಲ್ಲಿ ಯಾವ್ಯಾವ ರೀತಿ ಪ್ರಯೋಜನಗಳನ್ನ ಪಡ್ಕೊಳ್ತಾ ಇದ್ರು ಆ ಊರಿನ ಜನ ಆಗಿರ್ಬೋದು, ಊರಿನ ಜನರಿಗೆ ಯಾವ ರೀತಿ ಗಂಗಾಮಾಯಿ ಕೆರೆ ಉಪಯೋಗವಾಗ್ತಾ ಇತ್ತು ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗೋಣ. ನೋಡಿ, ಸೂರ್ಯೋದಯ ಪ್ರಾರಂಭ ಆದಂತಹ ಸಂದರ್ಭದಲ್ಲಿಯೇ ಇಡೀ ಆ ಗಂಗಾಮಾಯಿಯ ಕೆರೆಯ ಒಂದು ಬದುಕು ಆರಂಭ ಆಗ್ತಾ ಇತ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು.
ನೋಡಿ, ಪೂರ್ವ ದಿಕ್ಕಿನಲ್ಲಿ ಸೂರ್ಯೋದಯ. ಇಲ್ಲಿ ಸೂರ್ಯ ಕೆಂಪನೆಯ ಬಣ್ಣದ ರಕ್ತಮಯವಾಗಿ ಉದಯಿಸುತ್ತಾ ಬರ್ತಾ ಇದ್ದಾನೆ ಅಂತ. ಅದಕ್ಕೆ ಕವಿ ಹೇಳ್ತಾ ಇದ್ರೆ, ಮೂಡಣದ ಮುದಿಕರು ಹೊಡೆದು ನೆತ್ತರು ಕೀವು ಸೋರಿತು ಅಂತ. ನೋಡಿ, ಮುದಿಕರು ಹೊಡೆದು ಅಲ್ಲಿ ಎಲ್ಲ ಒಂದ್ ಕಡೆ ಹೋಲಿಕೆಯನ್ನ ಮಾಡ್ತಾ ಇದ್ದಾರೆ. ಕೆಂಪನೆಯ ಬಣ್ಣದ ರಕ್ತಮಯವಾಗಿ ಸೂರ್ಯನು ಬೆಳಗ್ಗೆ ಹೇಗೆ ಉದಯಿಸ್ತಾ ಇದ್ದಾನೆ ಅನ್ನೋ ಒಂದು ವರ್ಣನೆಯನ್ನು ಕವಿಲಿ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಹಾಗೇನೆ ಗಂಗಾಮಾಯಿ ಕೆರೆಯಲ್ಲಿ ಬದುಕು ಆಗ ತಾನೇ ಆರಂಭ ಆಗ್ತಾ ಇದೆ ಅಂತಕ್ಕಂಥದ್ದನ್ನ, ಅಲ್ಲಿ ಆರಂಭ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಹೇಗೆ ಆ ಕೆರೆಯಲ್ಲಿ ಆಗ ತಾನೇ ಅಲ್ಲಿ ಚಿಕ್ಕ ಚಿಕ್ಕ ನಾಗರ ಹಾವುಗಳು ಸೂರ್ಯನಿಗೆ ಹೊಂದಿಸ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ತನ್ನ ಹೆಡೆಯನ್ನ ಎತ್ತಿ ಅಥವಾ ಎಲ್ಲೋ ಒಂದ್ ಕಡೆ ಆ ಕಡೆಯಿಂದ ಈ ಕಡೆಗೆ ಚಲಿಸ್ತಾ ಸೂರ್ಯನಿಗೆ ಹೊಂದಿಸುವಂತಹ ರೀತಿಯಲ್ಲಿ ನಾವು ಅಲ್ಲಿ ಭಾಸವಾಗ್ತಾ ಇರ್ತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಅಲ್ಲಿರ್ತಕ್ಕಂಥ ಬಾವುಲಿಗಳು ವಯ್ಯಾರದಿಂದ ಅಥವಾ ಭಿನ್ನಾಣದಿಂದ ಆ ಕಡೆಯಿಂದ ಈ ಕಡೆಗೆ ಬಿದ್ದಾಡುತ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಇನ್ನೊಂದ್ ಕಡೆ ಒಂಟಿ ಕಾಲಿನ 108 ಬಕಗಳು, ಒಂಟಿ ಕಾಲಿನ 108 ಬಕಪಕ್ಷಿಗಳು ಗೆರೆಗೆರೆಯಾಗಿ ಹಂಚಿ ಸುತ್ತಾಡಿದ್ದಲ್ಲಿ ತೊಡಗುತ್ತಾ ಆ ಕಡೆಯಿಂದ ಈ ಕಡೆಗೆ ಆ ಕೆರೆಯಲ್ಲಿ ಬಕಪಕ್ಷಿಗಳು ಕೂಡ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ತಿರುಗಾಡ್ತಾ ಇದ್ದಾವೆ. ಅಥವಾ ಎಲ್ಲ ಒಂದ್ ಕಡೆ ಅವು ಕೂಡ ವಾಯು ವಿಹಾರವನ್ನ ಮಾಡ್ತಾ ಇದ್ದಾವೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾವು ಬಕಪಕ್ಷಿಗಳು ಏನ್ ಮಾಡ್ತಾ ಇದ್ದಾವೆ? ಅವು ಅವುಗಳ ಆಹಾರವನ್ನ ಹುಡುಕ್ತಾ ಇದ್ದಾವೆ. ಯಾವ ಆಹಾರವನ್ನು ಹುಡುಕ್ತಾ ಇದ್ದಾವೆ ಅನ್ನೋದು ನೋಡಿದ್ರೆ, ಬಕಪಕ್ಷಿಗಳು ಏನ್ ಮಾಡ್ತಾ ಇದಾವಪ್ಪ ಅಂದ್ರೆ, ಆ ಕೆರೆಯ ಕೆಸರಿನ ನೀರಿನಲ್ಲಿ ಅಥವಾ ಗಿಜಿಗಿಜಿ ಅಂತಕ್ಕಂತಹ ಆ ಕೆಸರಿನಲ್ಲಿ ಅಂಗಾತವಾಗಿ ತೇಲ್ತಾ ಇರ್ತಕ್ಕಂತಹ ಚಳಿಮಿಳಿ ಮೀನುಗಳನ್ನ ಏನ್ ಮಾಡ್ತಾ ಇದ್ದಾವೆ? ತಿನ್ನುವಂತಹ ಕಾರ್ಯದಲ್ಲಿ ತೊಡಗಿದ್ದಾವೆ. ತನ್ನ ಆಹಾರವನ್ನ ಈ ರೀತಿ ಹುಡುಕ್ತಾ ಅಲ್ಲಿ ಮೀನುಗಳನ್ನ ತಿಂತಾ ಇದ್ದಾವೆ ಬಕಪಕ್ಷಿಗಳು. ಹಾಗೇನೆ ಊರಿನ ಜನರು ನೋಡಿ, ಅಲ್ಲಿರ್ತಕ್ಕಂತಹ ಪಕ್ಷಿ ಸಂಕುಲಗಳಲ್ಲ ಅಲ್ಲದೆ ಪ್ರಾಣಿ ಸಂಕುಲಗಳಲ್ಲದೇನೆ ಊರಿನ ಜನಗಳು ಕೂಡ ಬುದ್ಧಿವಂತರು ಎನಿಸ್ಕೊಂಡಿರ್ತಕ್ಕಂತಹ ಮನುಷ್ಯರೇನಿದ್ದಾರೆ, ಅವರು ಕೂಡ ಆ ಕೆರೆಯ ನೀರನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಕೊಳ್ಳೋದಾದ್ರೆ, ನೋಡಿ, ಅಲ್ಲಿ ಊರಿನ ಜನರು ಕೂಡ ಕೆರೆಯ ನೀರನ್ನ ಸ್ನಾನಕ್ಕೆ, ದನ ಕರುಗಳ ಮೈ ತೊಳೆಯಲಿಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಹಾಗೆಯೇ ಅಲ್ಲದನೆ ನೋಡಿ, ಊರಿನ ದೇವರಾಗಿರ್ತಕ್ಕಂತಹ ಬೀರಪ್ಪನ ಅಭಿಷೇಕಕ್ಕೂ ಕೂಡ ಈ ಕೆರೆಯ ನೀರನ್ನ ಉಪಯೋಗಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಎತ್ತ ತಾಯಂದಿರು ತಮ್ಮ ಮಕ್ಕಳನ್ನ ಅಲ್ಲಿ ಸ್ನಾನ ಮಾಡಿಸೋದಕ್ಕೆ ಎಲ್ಲ ಒಂದ್ ಕಡೆ ಅಲ್ಲಿ ಆ ಕೆರೆಯಿಂದ ನೀರನ್ನು ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಒಟ್ಟಾರೆಯಾಗಿ ಗಂಗಾಮಾಯಿ ಕೆರೆ ಇಡೀ ಆ ಊರಿಗೆ ಒಂದ್ ರೀತಿಯಲ್ಲಿ ಕೇಂದ್ರ ಬಿಂದು, ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ ಒಂದ್ ರೀತಿ ಪ್ರಪಂಚವೇ ಆಗಿದೆ. ಯಾಕೆ ಅಂತಂದ್ರೆ ಆ ಕೆರೆಯನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ನೀರಿನ ಮೂಲಗಳಿಲ್ಲ ಅನ್ನೋದನ್ನ ಅಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಪ್ರತಿ ಕೈಂಕರ್ಯಕ್ಕೂ ಕೂಡ ಯಾವ್ದಾವ್ದಕ್ಕೆ ನೀರನ್ನ ಉಪಯೋಗಿಸ್ಬೇಕು, ಎಲ್ಲದಕ್ಕೂ ಕೂಡ ಅಲ್ಲಿ ಆ ಗಂಗಾಮಾಯಿ ಕೆರೆಯ ನೀರನ್ನೇ ಉಪಯೋಗಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ನಾವು ಗಮನಿಸೋದಾದ್ರೆ, ಅಷ್ಟೇ ಅಲ್ಲದೆ ಇಲ್ಲಿ ಭಟ್ಟರು ಅಥವಾ ಪುರೋಹಿತರು ಸಂಧ್ಯಾ ವಂದನೆಗೂ ಕೂಡ ಈ ಗಂಗಾಮಾಯಿಯ ಕೆರೆಯ ನೀರನ್ನೇ ಉಪಯೋಗಿಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಎಲ್ಲಾ ಕಾರ್ಯಗಳಿಗೂ ಎಲ್ಲಾ ಕೈಂಕರ್ಯಗಳಿಗೂ ಇಲ್ಲಿ ಈ ನೀರನ್ನ ಉಪಯೋಗಿಸ್ತಾ ಇದ್ದಾರೆ. ಹಾಗೆ ಈ ಗಂಗಾಮಾಯಿ ಕೆರೆಯ ನೀರನ್ನ ಊರಿನ ಜನರು ಉಪಯೋಗಿಸಿದ ನಂತರ ಅದು ಇಳಿಜಾರಿನಿಂದ ಹಿಡಿದು ಆ ನೀರು ಮತ್ತೆ ಕೆರೆಯನ್ನ ಸೇರ್ಕೊಳ್ತಾ ಇದೆ. ಅದರಲ್ಲಿ ಇಲ್ಲಿ ಎಲ್ಲೋ ಒಂದ್ ಕಡೆ ಮಲ ಮೂತ್ರಗಳು ಎಲ್ಲವೂ ಕೂಡ ಆ ಕೆರೆಗೆ ಮತ್ತೆ ಇಲ್ಲಿ ಸೇರ್ಕೊಂಡು ಅವೆಲ್ಲವೂ ಕೂಡ ಕೆರೆ ಒಳಗಡೆ ಸೇರ್ಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಅಲ್ಲಿ ಕೆಲವರು ವಯಸ್ಸಾಗಿರ್ತಕ್ಕಂತಹ ವ್ಯಕ್ತಿಗಳು ಕೂಡ ಅಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಸ್ನಾನವನ್ನ ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಅಲ್ಲಿ ನೋಡ್ಬೋದು. ಒಂದ್ ರೀತಿಯಲ್ಲಿ ಇದು
ಎಷ್ಟರ ಮಟ್ಟಿಗೆ ಗಂಗಾಮಾಯಿ ಕೆರೆ ಉಪಯುಕ್ತವಾಗಿತ್ತು, ಒಂದ್ ರೀತಿ ಆ ಊರಿಗೆ ಒಂದು ಚಮತ್ಕಾರವನ್ನ ಮಾಡ್ತಾ ಇತ್ತು ಅನ್ನೋದನ್ನ ಕವಿಲಿ ಹೇಳ್ತಾ ಇದ್ದಾರೆ. ನೋಡಿ, ಗಂಗಾಮಾಯಿ ಇಲ್ಲಿ ಕೆರೆ ಯಾವ ರೀತಿ ಸೂರ್ಯೋದಯದ ನಂತರದಲ್ಲಿ ಏನೆಲ್ಲ ಘಟನೆಗಳು ನಡೆದೋ, ಅದು ಹೇಗೆ ಅಲ್ಲಿ ಇರ್ತಕ್ಕಂಥ ಜನರು ಯಾವ ಯಾವ ಕಾರ್ಯಗಳಿಗೆ ನೀರನ್ನು ಉಪಯೋಗಿಸ್ಕೊಳ್ತಾ ಇದ್ರು ಅನ್ನೋದನ್ನ ನಾನು ಇವತ್ತಿನ ತರಗತಿಯಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೇನೆ ಈ ವಿಡಿಯೋವನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ರಿಗೂ ಕೂಡ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ, ಹಾಗೇನೆ ಇನ್ನೊಮ್ಮೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಜ್ಞಾನ ಅನ್ನೋದು ನಿಂತ ನೀರಾಗ್ಬಾರ್ದು, ಹರಿಯುವಂತಹ ನದಿ ಆಗ್ಲಿ, ನಮ್ಮ ಗಂಗಾಮಾಯಿ ಕೆರೆ ತರ ಆಗ್ಬಾರ್ದು ಅನ್ನೋದೇ ನನ್ನ ಉದ್ದೇಶ. ಹಾಗಾಗಿ ಎಲ್ಲರಿಗೂ ಕೂಡ ಇವತ್ತಿನ ತರಗತಿಯನ್ನ ಕೇಳಿರ್ತಕ್ಕಂಥ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ ಅಂತ ಹೇಳ್ತಾ, ಮತ್ತೊಂದು ತರಗತಿಯಲ್ಲಿ ಇನ್ನೂ ಅನೇಕ ವಿಚಾರಗಳನ್ನ ಹೊತ್ತು ತರ್ತೇನೆ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಶುಭವಾಗ್ಲಿ.